ಸುಲ್ತಾನ್ ಫ್ಯಾಮಿಲಿ ಪರಿಚಯ ಮಾಡಿಸ್ರಿ ಅಂತ ಎಷ್ಟು ದಿನದಲ್ಲೇ ಕೇಳಾಕತ್ತೀರಿ. ನಿಮ್ದು ಯಾವಾಗ ಬೇಬಿ ಪ್ಲಾನಿಂಗ್? ನೆಕ್ಸ್ಟ್ ಇಬ್ಬರದು ಏಜ್ ಡಿಫರೆನ್ಸ್ ಎಷ್ಟು ಅಂತ ಕೇಳ್ಯಾರ. Hi guys, welcome back to Mr. and Mrs. YouTube channel. ಭಾಳ ಮಂದಿ ನಮ್ಗೆ ಒಂದಿಷ್ಟು ಕ್ವಶನ್ ಕೇಳಿದ್ರಿ, ಡೌಟ್ ಕೇಳಿದ್ರಿ. ಅಂದ್ರೆ ಒಂದೊಂದು ಕಮೆಂಟಿಗೆ ರಿಪ್ಲೈ ಮಾಡೋಕ್ಕಾಗೈತಿ, ಒಂದೊಂದು ಕಮೆಂಟಿಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ. ಒಬ್ರೊಬ್ರು ಏನೇನು ಕಮೆಂಟ್ ಒಳಗೆ ಡೌಟ್ ಅದಾವು, ಏನೇನು ಕ್ವಶನ್ ಕೇಳಿರಿ ಎಲ್ಲ ಈ ಲಾಗ್ ಒಳಗೆ ಎಲ್ಲ ಕ್ಲಿಯರ್ ಮಾಡ್ತೇವಿ. ಎಲ್ಲ ಕ್ಲಿಯರ್ ಮಾಡೋಣ ಗೈಸ್. ಭಾಳ ಮಂದಿಗೆ ತಲೆಯಾಗ ಕೂತ್ಬಿಟ್ಟೈತಿ. ಪ್ರತಿ ಸಲ ಏನು ವ್ಲಾಗ್ ಮಾಡ್ತೀವಿ ಕಾಮನ್ ಕಮೆಂಟ್ಸ್ ಆಗ್ಬಿಟ್ಟವು. ಪ್ರತಿ ಸಲ ಅದನ್ನೇ ಕೇಳ್ತೀವಿ. ಎಲ್ಲರಿಗೂ ಪ್ರತಿ ಸಲ ಒಂದು ಕಮೆಂಟ್ ಮಾಡಿದ್ರೆ ಎಲ್ಲರೂ ಕಮೆಂಟ್ ಓದಕ್ಕೆ ಬರಲ್ಲ, ನೋಡೋಕ್ಕೆ ಬರಲ್ಲ. ಸೊ ಅದಕ್ಕೆ ಒಂದು ವ್ಲಾಗ್ ಮಾಡಿದರೆ ಎಲ್ಲರಿಗೂ ಕ್ಲಾರಿಫಿಕೇಷನ್ ಸಿಗುತ್ತೆ ಅಂತ ಅಂದ್ಕೊಂಡು ಇವತ್ತು ವ್ಲಾಗ್ ಮಾಡಾಕ್ತೀವಿ. ಫಸ್ಟ್ನೇದು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಫಸ್ಟ್ನೇ ಕ್ವಶನ್ ಇದು ಏನೈತಿ, ಫಸ್ಟ್ನೇದು ಭಾರಿ ಫನ್ನಿ ಐತಿ ಇದು. ಸುನಿತಾ ಯಾಕೆ ಒಂದೇ ಡ್ರೆಸ್ ಮೇಲೆ ಇರ್ತಾಳ? ಭಾಳ ಮಂದಿ ಕೇಳ್ಯಾರ. ಭಾಳ ಮಂದಿ ಕೇಳ್ಯಾರ. ನೈಟಿ ಹಾಕೋತೀನಲ್ಲ ನಾ, ಭಾಳ ಅದ ಡ್ರೆಸ್ ಮೇಲೆ ಯಾಕೆ ಇರ್ತಾ ಅಂತ ಕೇಳ್ಯಾರ. ಮನ್ಯಾಗ ಇರ್ತೀನಲ್ಲ, ಮನ್ಯಾಗ ನೈಟಿನೇ ಕಂಫರ್ಟೇಬಲ್ ಆಗುತ್ತೆ ನನಗೆ, ಅದಕ್ಕೆ ನಾನು ನೈಟಿ ಮ್ಯಾಗ ಇರ್ತೀನಿ. ಇಂಥ ಡ್ರೆಸ್ ಗಾವಾಗಲ್ಲ ಮನ್ಯಾಗಿದ್ದಾಗ. ನೈಟಿ ಹಾಕೊಂಡ್ರೆ ಸ್ವಲ್ಪ ಕಂಫರ್ಟೇಬಲ್ ಇರ್ತೀನಿ, ಅದಕ್ಕೆ ನೈಟಿ ಹಾಕೋತೀನಿ. ಅದು ಮುಂಚೆ ಎಲ್ಲ ಕೆಲ್ಸಕ್ಕೆಲ್ಲ ಹೋದಾಗ ಅವಾಗ ಬೇರೆ ಥರ ಡ್ರೆಸ್ ಇದ್ದು ಹಾಕೊಂಡು ಬರ್ತಿದ್ಲು. ಬಟ್ ಇವಾಗ ಕೆಲಸ ಬಿಟ್ಟಾಳಲ್ಲ, ಮನ್ಯಾಗ ಅದಾಳ. ಮನ್ಯಾಗ ಆ್ಯಸ್ ಯೂಶ್ವಲ್ ಎಲ್ಲರೂ ಹೌಸ್ ವೈಫ್ ಎಲ್ಲರೂ ಯಾವ ಥರ ಇರ್ತಾರೆ ಆ ಥರ ಒಂದು ರೂಢಿ ಅದು. ದಿನ ಅದೇ ಒಂದು 2 ಡ್ರೆಸ್ ಮಾಡಿರ್ತಾರೆ, ಅವನೇ ಹಾಕೊಳ್ಳೋದು, ಅವನೇ ಬಿಡು. ಮನ್ಯಾಗ ಕೂತಾಗ ಏನು ಭಾರಿ ಡ್ರೆಸ್ ಇರ್ತೀವಿ, ಚಲೋ ಡ್ರೆಸ್ ಹಾಕೊಂಡು ಏನು ಮಾಡಿ ಅದ್ರ ಸಂಬಂಧ ಅಂತೇಳಿ ಇದು ಮಾಡಲ್ಲ. ವಿಡಿಯೋಕ್ಕಂತೇಳಿ ನಾವು ನಿಮ್ಮನ್ನು ಇಂಪ್ರೆಸ್ ಮಾಡ್ಬೇಕು, ನಾವು ಚಂದ ಕಾಣಬೇಕು. ಇನ್ನೊಂದು ವಿಡಿಯೋ ಮಾಡ್ಬೇಕಂದ್ರೆ ನಾವು ಈ ವಿಡಿಯೋಗೆ ಇಂಥ ಡ್ರೆಸ್ ಇಲ್ಲ, ಸುಮ್ಮನೆ 2 ಡ್ರೆಸ್ ಇರ್ತಾವೆ, ಡ್ರೆಸ್ ಮೇಲೆ ರೆಡಿ ಆಗೋದಿಲ್ಲ, ಏನೂ ಇಲ್ಲ, ಹಂಗ ರೀಲ್ಸ್ ಮಾಡ್ಬಿಡ್ತೀವಿ. ರೀಲ್ಸ್ ವಿಡಿಯೋಸ್ ಮಾಡ್ಬೇಕಂದ್ರೆ ಕಾನ್ಸೆಪ್ಟ್ ಬಗ್ಗೆ ತಲೆ ಕೆಡ್ಸ್ಕೊತೀವಿ ಹೊರತಾಗಿ ಇದು ಕಾಸ್ಟ್ಯೂಮ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಲ್ಲ. ಸೊ ಅದು ಒಂದು. ಅದಕ್ಕೆ ಸುಂಟ ಯಾವ ನನಗೂ ಕೇಳಿರಿ ಯಾಕೆ ನೀವು ಒಂದು ಜಾಸ್ತಿ ಡ್ರೆಸ್ ಇಲ್ಲೇನಂತೇಳಿ. ಅದು ಒಂದು ಇಲ್ಲ ನಮಗೆ ಜಾಸ್ತಿ ಡ್ರೆಸ್ ಉಟ್ಕೋಬೇಕು, ಅದೇನದು ಬಟ್ಟೆ ಶೋಕಿ ಅಂತಾರಲ್ಲ ಆ ಥರದ್ದು ಕಮ್ಮಿ ಐತೆ. ಅದು ಸ್ವಲ್ಪ ಸೆನ್ಸ್ ಕಮ್ಮಿ ಐತೆ ಅನ್ಬೋದು. ಅದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಇಬ್ಬರದು ಏಜ್ ಡಿಫ್ರೆನ್ಸ್ ಎಷ್ಟು ಅಂತ ಕೇಳ್ಯಾರ. ನಮ್ಮಿಬ್ಬರ ಮಧ್ಯೆ ಮದುವೆ ಆಗೈತಿ, ಗಂಡ ಹೆಂಡತಿ. ಭಾಳ ಮಂದಿ ಕೇಳಿದ್ರಿ ನಿಮ್ಮ ಏಜ್ ಡಿಫ್ರೆನ್ಸ್ ಎಷ್ಟು, ನಿಮ್ಮಿಬ್ಬರ ಮಧ್ಯೆ ಎಷ್ಟು ವರ್ಷ ಗ್ಯಾಪ್ ಐತಿ ಅಂತ ಕೇಳಿದ್ರಿ. ನಮ್ಮಿಬ್ಬರ ನಡುವೆ ಏಜ್ ಡಿಫ್ರೆನ್ಸ್ ಕರೆಕ್ಟ್ ಗಂಡ ಹೆಂಡತಿಗೆ ಎಷ್ಟು ಕಷ್ಟ ಐತಿ. ಕರೆಕ್ಟಾಗಿ ಒಂದು ಗಂಡ ಹೆಂಡತಿಗೆ ಎಷ್ಟಿರ್ಬೇಕು ಕರೆಕ್ಟಾಗಿ ಏಜ್ ಡಿಫ್ರೆನ್ಸ್ ಅಂತ ಅಂತೀನಿ ನಾನು. ಅಂದರೆ ಜಾಸ್ತಿನೂ ಇರಬಾರ್ದು, ಭಾಳ ಕಮ್ಮೂ ಇರಬಾರ್ದು. ಎಷ್ಟೈತಿ ಸುಂತಾನೆ ಹೇಳ್ಬಿಡ್ತಾಳೆ ಎಷ್ಟೈತೆ ಅಂತ. 3 ವರ್ಷ ಐತೆ ಈಗ ನನಗೆ ಡಿಫ್ರೆನ್ಸ್. ಜಾಸ್ತಿನೂ ಇರಬಾರ್ದು. 3 ವರ್ಷ 5 ವರ್ಷ ಆದರೂ ಓಕೆ, ಭಾಳ 5 ವರ್ಷ ಆದ್ರೂ 3 ವರ್ಷ 4 ವರ್ಷ ಓಕೆ. ಸೊ ನಮ್ಮ ಏಜು 3 ಇಯರ್ಸ್ ಡಿಫ್ರೆನ್ಸ್ ಐತಿ ಇದಕ್ಕೆ. ನೆಕ್ಸ್ಟ್ ಕ್ವಶನ್, ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಇದು ಭಾಳ ನಿಮಗೆ ಗೊತ್ತೈತಿ, ಆದ್ರೂ ಕಮೆಂಟ್ ಮಾಡ್ತಾರೆ. ಏನೋ ಒಬ್ರು ಕೇಳಿರ್ತಾರೆ, ಹೊಸ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ, ನೋಡಿರಲ್ಲ. ಅದಕ್ಕೆ ಯಾರು ಹೊಸ ಸಬ್ಸ್ಕ್ರೈಬರ್ಸ್ ಇದ್ರಿ, ಯಾರ್ಯಾರು ಹೊಸ ಸಬ್ಸ್ಕ್ರೈಬರ್ಸ್ ಇದ್ರಿ ಅವ್ರ ಸಂಬಂಧ ಹೇಳಕತ್ತೀವಿ. ನಮ್ದು ಲವ್ ಮ್ಯಾರೇಜ್ ಮತ್ತ ಯೂಟ್ಯೂಬ್ ಒಳಗ ಲವ್ ಮ್ಯಾರೇಜ್ ಲಾಗ್ನು ಹಾಕಿವಿ, ಹೋಗಿ ನೋಡ್ರಿ. ಲವ್ ಸ್ಟೋರಿನೂ ಹಾಕ್ಬಿಟ್ಟಿವಿ, ಹೆಂಗಿಲ್ಲ ಅಂತೇಳಿ. ಸೊ ನೆಕ್ಸ್ಟ್ ಕ್ವೆಶ್ಚನ್, ಬ್ಲಾಗಲ್ಲಿ ಯಾಕೆ ಜಾಸ್ತಿ ಮಾತಾಡಲ್ಲ, ಆ್ಯಕ್ಟಿವ್ ಯಾಕೆ ಇರಲ್ಲ ಸುನಿತಾ? ಸುನಿತಾ ಬ್ಲಾಗ್ ಒಳಗೆ ಜಾಸ್ತಿ ಫೋನ್ ಹಿಡ್ಕೊಂಡು ಬ್ಲಾಗ್ ಮಾಡಲ್ಲ, ಜಾಸ್ತಿ ಮಾತಾಡಲ್ಲ. ಇದನ್ನು ಭಾಳ ಮಂದಿ ಕೇಳಿದ್ರಿ. ಆ್ಯಕ್ಟಿವ್ ಇರಲ್ಲ, ನಕ್ಕೋತಿರಲ್ಲ, ಬರೀ ಸಪ್ಪಿರ್ತಾಳೆ ಅಂತೇಳಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಆಕಿಂದು ಒಂದು ನೇಚರ್ ಆ ಥರ ಅಂತ ಅನ್ಬೋದು. ಅಂದ್ರೆ ಜಾಸ್ತಿ ಯಾರು ನೋಡಿದ್ರು, ಯಾರ ಜೊತೆ ಮಾತಾಡಿದ್ರು ಪಟ ನಕ್ಬಿಡೋದು, ಯಾರು ಸಿಕ್ಕರೂ ಪಟ ಮಾತಾಡ್ಬಿಡೋದು, ಅದು ಆ ಥರ ಮಾಡಲ್ಲ. ಸೊ ಅದು ಒಂದು ಗುಣ ನನಗೆ ಇಷ್ಟ ಆಗಿತ್ತು ಆಕಿಂಗೆ ಲವ್ ಮಾಡೋಕ್ಕೆ. ಕರೆ ಹೇಳ್ಬೇಕಂದ್ರೆ ನಾನು ಪಟ್ನ ಯಾರು ಸಿಕ್ಕರಂದ್ರೂ ಏನಾತ್ರಿ ಏತಾತ್ರಿ ಏನು ಮಾತಾಡಲ್ಲ. ಪರಿಚಯ ಇಲ್ಲ ಅಂದ್ರೆ ಅವ್ರು ತಿರುಗೂ ನೋಡೋಕೆ ಹೋಗಲ್ಲ. ಪರಿಚಯ ಮಾತಾಡಿಸ್ಬಿಟ್ರೆ ಮುಗಿದೋದು, ಕಪ್ಪು ಮುಗಿಗತ್ಲೆ ನಿಂತು ಬಿಡ್ತಾಳೆ. ಸೊ ಅದು ಒಳ್ಳೇದಕ್ಕೂ ಐತಿ, ಪ್ಲಸ್ ಪಾಯಿಂಟು ಅನ್ಬೋದು, ಮೈನಸ್ ಪಾಯಿಂಟು ಅನ್ಬೋದು. ಆ ಥರ ಇರಬಾರ್ದು. ಒಂದು ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಮಾತಾಡಬೇಕು, ಒಂದು ಸ್ವಲ್ಪ ಸುಧಾರಣೆ ಮಾಡ್ಕೋಬೇಕು ಅಂತ ಮಾತಾಡ್ತಾರೆ. ಯಾರ ಬಂದು ಮಾತಾಡಿದ್ರೆ ಬಾಯಿ ಮುಚ್ಕೊಂಡಿರ್ತೀರಾ, ಅಟ್ಟು ಇಲ್ಲ. ಆದರೆ ಯಾರಿಗೆ ಮೈ ಮೇಲೆ ಬಿದ್ದು ಮಾತಾಡೋಕೆ ಹೋಗಲ್ಲ, ಅದು ಒಂದು. ಮತ್ತು ಆ್ಯಕ್ಟಿವ್ ಯಾಕೆ ಇರಲ್ಲ ಅಂತಂದ್ರೆ ಒಂದು ಸ್ವಲ್ಪ ಆಕೆಗೆ ಆ ಥರ ಅನ್ಸುತ್ತೆ. ನಾನು ವ್ಲಾಗ್ ಮಾಡಾಗ ಈಗ ನನಗೆ ಮಾತಾಡೋಕ್ಕೆ ನನ್ನದು ಹೆಂಗೈತಿ,
ನಾ ಹೆಂಗೆ ಮಾತಾಡ್ತೀನಿ, ನನ್ನ ಶೈಲಿ ಹೆಂಗೈತಿ, ಆಕಿನ ಬಗ್ಗೆ ಸ್ವಲ್ಪ ಜಾಸ್ತಿ ಸ್ಟೇಜ್ ಕರೇಜ್ ಅಂತಾರಲ್ಲ ಆ ಥರ ಇಲ್ಲ. ಸೊ ಅದಕ್ಕಂತೇಳಿ ನಾ ಮಾತಾಡೋದ್ರೊಳಗೆ ಏನು ಸ್ವಲ್ಪ ತಪ್ಪು ಆಗ್ಬೋದು, ಯಾರು ತಪ್ಪು ಕಂಡು ಹಿಡಿಬೋದು, ತಪ್ಪು ಕಂಡು ಹಿಡಿದು ಏನಾರ ತಪ್ಪಾಗಿ ಕಮೆಂಟ್ ಮಾಡ್ಬೋದು. ಯಾಕೆ ಸುಮ್ಮನೆ ನಾನು ಹಿಂದೆ ಇದ್ಬಿಡ್ತೀನಿ, ನಾನು ಮೈಂಡ್ ಸೆಟ್ ಒಳಗೆ ಅದಾಗ ಗೊತ್ತಿಲ್ಲ. ಬಟ್ ಇನ್ಮೇಲೆ ಹೇಳ್ಕೊಟ್ಟಿನಿ, ಕಾನ್ಫಿಡೆನ್ಸ್ ಆಗಿ ಮಾತಾಡು, ನೀನು ಮಾತಾಡೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳೀನಿ. ಸೊ ಇನ್ಮೇಲೆ ವ್ಲಾಗಲ್ಲಿ ಮಾತಾಡ್ತಾಳೆ ಸುನೀತಾ. ಮಾತಾಡ್ತೀನಿ, ಮಾತಾಡೋದು ಯಾರಿಗೆ ಇಷ್ಟ ಆಗುತ್ತೆ ಯಾರಿಗೆ ಇಷ್ಟ ಆಗಲ್ಲ ಗೊತ್ತಿಲ್ಲ, ಇಷ್ಟ ಆಗುತ್ತೆ. ಬಟ್ ಹಳ್ಳಿ ಶೈಲಿ ಒಳಗೆ ಮಾತಾಡ್ತಾಳೆ. ಸೊ ಅಂದ್ರೆ ಈಗ ಭಾಳ ಮಂದಿ ಕಲಿತ BSc ಕಲ್ತಾಳೆ, ಏನದು ಒಂದೊಂದು ಮಾತೊಳಗೆ ಒಟ್ಟು ಇಂಗ್ಲೀಷ್ ವರ್ಡ್ ಯೂಸ್ ಮಾಡೋದು, ಇಂಗ್ಲೀಷ್ ಬರುತ್ತಾ, ಬಟ್ ಶೋ ಅಪ್ಪಿಗೆ ಹಂಗೆ ಹಿಂಗೆ ಅಂತೇಳಿ ಬರಲ್ಲ. ಬಟ್ ನಾ ಮಾತಾಡೋವಾಗ ಏನೋ ಒಂದು ಇಂಗ್ಲೀಷ್ ಟಕ್ಕನ ಬಂದ್ಬಿಡ್ಬೋದು, ಬಟ್ ಆಕಿನ ಬರಲ್ಲ. ಪ್ಯೂರ್ ಆಕಿಂದ ಏನೈತಿ ಆಕಿನ ಭಾಷೆ, ಅವ್ರದ್ದು ಶೋ ಅಪ್ಪಿಗೆ ಇಂಗ್ಲೀಷ್ ಮಾತಾಡಲ್ಲ, ಮಾತಾಡ್ತಾಳೆ. ಸೊ ನಾರ್ಮಲಾಗಿ ಏನು ಮಾತಾಡ್ಬೇಕು, ಹಳ್ಳಿಯವ್ರು ಹೆಂಗೆ ಮಾತಾಡ್ತಾರಲ್ಲ ಎಲ್ಲರೂ ಹೋದಾಗ ಅಲ್ಲೆಲ್ಲರ ಏನಾರು ಮಾತಾಡ್ಬೇಕಂತ ಬಂದ್ರೆ ಮಾತಾಡ್ತಾಳೆ. ಸುಮ್ಮನೆ ಕಾಲೇ ಪಿಲೆ ಮಾತಾಡಲ್ಲ, ಅದೊಂಥರ ಗೊತ್ತೈತಿ. ಸೊ ಅದಕ್ಕೆ ಸುಂತ ಏನದು ಜಾಸ್ತಿ ಮಾತಾಡೋದು ಅಂತ ಯಾಕೆ ಆ್ಯಕ್ಟಿವ್ ಇರ್ತಾಳೆ, ಸಿನಿಮ್ಯಾಲೆ ಇರ್ತಾಳೆ. ನೆಕ್ಸ್ಟ್ ಕ್ವಶನ್, ವಿಡಿಯೋ ಎಡಿಟ್ ಯಾವ್ದ್ರಲ್ಲಿ ಮಾಡ್ತೀರಾ? ಓಕೆ, ವಿಡಿಯೋ ಎಡಿಟ್ ಭಾಳ ಮಂದಿ ಕೇಳಿ, ಭಾಳ ಥರದ್ದು ಆ್ಯಪ್ಸ್ ಅದಾವು ವಿಡಿಯೋ ಎಡಿಟ್ ಮಾಡೋಕೆ. ನಾವೇನು ಹೊಸದಾಗಿ ಹೇಳಬೇಕು ಅಂತೇನಿಲ್ಲ. ಏನು VN, CapCut, ಕೈನ್ ಮಾಸ್ಟರ್, ಏನು ಭಾಳ ಅದಾವು. ಬಟ್ ನಾವು VN ಒಳಗೆ ಮಾಡ್ತೀವಿ. ಸೊ ಇಷ್ಟ ನಾವೇನು ಜಸ್ಟ್ ಇದು ಲ್ಯಾಪ್ಟಾಪ್ ಕಂಪ್ಯೂಟರ್ ಸಿಸ್ಟಮ್ ಎಡಿಟಿಂಗ್ ಏನಿಲ್ಲ, ನಮ್ಮದು ಫೋನ್ ಒಳಗೆ ಎಡಿಟ್ ಮಾಡ್ತೀವಿ VN ಒಳಗೆ. ಸೊ ಡೌಟ್ ಕ್ಲಿಯರ್ ಆಗೈತಿ ಅನ್ಕೋತೀವಿ. ನೆಕ್ಸ್ಟ್ ಕ್ವಶನ್, ನಿಮ್ದು ಯಾವಾಗ ಬೇಬಿ ಪ್ಲಾನಿಂಗ್? ಭಾಳ ಮಂದಿ ಒಬ್ರು ಕಮೆಂಟ್ ಮಾಡಿರ್ತೀರಿ, ನಿಮ್ದು ಯಾವಾಗ ಬೇಬಿ ಪ್ಲಾನಿಂಗ್ ಅಂತ. ಆ ಕಮೆಂಟಿಗೆ ಏನಿಲ್ಲ ಅಂದ್ರೂ ಒಂದು 20 ರಿಂದ 30 ಲೈಕ್ ಹೊಡೆದಿರ್ತೀರಿ. ಅಂದ್ರೆ ಅದನ್ನು ಎತ್ತಿ ಹಿಡಿದಿರ್ತೀರಿ ಅದನ್ನು ಕಮೆಂಟ್ನ, ಇದಕ್ಕೆ ನೀವು ಕ್ಲಾರಿಫಿಕೇಶನ್ ಕೊಡ್ರಿ ಅಂತೇಳಿ. ಎಷ್ಟೋ ಜನಕ್ಕೆ ರಿಪ್ಲೈನೂ ಮಾಡಿರ್ತೀವಿ. ಸೊ ಅದು ಒಂದು ರಿಪ್ಲೈಗಿಂದ ಭಾಳ ಮಂದಿಗೆ ತಟ್ಟಲ್ಲ. ಸೊ ಅದಕ್ಕೆ ಹೇಳಾಗುತ್ತೆ, ಬೇಬಿ ಪ್ಲ್ಯಾನಿಂಗ್ ಅನ್ನೋಕೇನೋ ಒಂದು ನಮ್ಮದು ಲವ್ ಮ್ಯಾರೇಜ್ ಆಗಿದ್ದರಿಂದ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ ಗೈಸ್. ಅರೇಂಜ್ ಮ್ಯಾರೇಜ್ ಆಗಿತ್ತಂದ್ರೆ ನೋ ಪ್ರಾಬ್ಲಮ್, ತಂದೆ ತಾಯಿ ಇರ್ತಾರೆ, ಅತ್ತಿ ಮಾವ ಇರ್ತಾರೆ, ಅದು ಇದು ಇವರು ಎಲ್ಲರದು ಒಂದು ಒಪ್ಪಿಗೆ ಇರ್ತೈತಿ, ಲಗ್ನ ಆಗಿರ್ತೈತಿ, ಮಕ್ಕಳಾದರೂ ಒಂದು ವರ್ಷದಾಗ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಮ್ಮದು ಹಂಗೆ ನಮ್ಮ ಮನೆ ಹಂಗೂ ಏನೂ ಇಲ್ಲ. ಬಟ್ ನಮ್ಮದು ಒಂದು ತಲೆಯಾಗ ಏನಂದ್ರೆ, ಯಾರೂ ಇಲ್ಲ ಅಂದ್ರೂ ನಾವು ನಮ್ಮ ಕಾಲ ಮೇಲೆ ನಾವು ನಮ್ಮ ಮಗುನ ನಾವು ಮುಂದೆ ಒಂದು ಒಳ್ಳೆ ಭವಿಷ್ಯ ರೂಪಿಸ್ಕೊಡುವಂಥ ಒಂದು ಸಾಮರ್ಥ್ಯ ನಮ್ಮಲ್ಲಿ ಇರಬೇಕು. ಯಾಕಂದ್ರೆ ನಾವು ಹೆಂಗೆ ಬೆಳೆದೀವಿ ಅಂತ ಗೊತ್ತೈತಿ. ನಾವು ಬೆಳೆದಿದ್ದಂತೂ ಫುಲ್ ಲೋಕಲ್ ಒಳಗೆ ಬೆಳೆದ್ಬಿಟ್ಟಿನಿ ನಾನಂತೂ. ನನಗೆ ಭಾಳ ಇದು ಐತಿ. ನಮ್ಮ ತಂದೆ ತಾಯಿದು ಲವ್ ಮ್ಯಾರೇಜ್ ಆಗಿದ್ದರಿಂದ ನಾವು ಅವ್ರು ಜಲ್ದಿ ಮಕ್ಕಳು ಮಾಡಿಕೊಂಡು ನಾವು ಸ್ವಲ್ಪ ಬಟ್ಟೆ ಇರಲಾರ್ದು ಹರಕಿರಿಗೆ ಬಟ್ಟೆ ಹಾಕೊಂಡು ಅಡ್ಡಾಡೋದು, ಆ ಕಡೆ ಹೆಂಗೆ ಬೇಕಾದಂಗೆ ಅಡ್ಡಾಡೋದು, ಮಂದಿ ನಮ್ಮನ್ನು ನೋಡಿ ಒಂದು ನಮ್ಗಿಂತ ಸ್ವಲ್ಪ ದೊಡ್ಡ ಮಟ್ಟದಾಗ ಇದ್ದಿದ್ದು ಮಂದಿ ನೋಡಿ ಒಂದು ಕೀಳಾಗಿ ನೋಡೋದು, ಅದನ್ನೆಲ್ಲ ನಾವು ನೋಡಿಬಿಟ್ಟಿವಲ್ಲ. ಸೊ ನಾಳೆ ನಮ್ಮ ಜೊತೆ ಆಗೈತಲ್ಲ, ಅದನ್ನು ನಾಳೆ ನಮ್ಮ ಮಕ್ಕಳ ಜೊತೆ ಆಗೋದು ಬೇಡ. ಒಂದು ಸ್ವಲ್ಪ ಏನು ಅವರು ಒಂದು ಸಣ್ಣದಾಗಿ ಕೇಳ್ತಾರಂದ್ರೂ ಅದನ್ನು ಕೊಡಿಸುವಂಥ ಸಾಮರ್ಥ್ಯ ನಮ್ಮಲ್ಲಿ ಇರಬೇಕು. ಆ ಥರ ಪಟಕನಂಗೆ ಮದುವೆ ಆದಗಳೇ ಮಕ್ಕಳು ಮಾಡಿಕೊಂಡು ಪಾಪ ಅವರಿಗೂ ಹೈರಾಣಕ್ಕಾಗೋ ನಾವು ಅವರು ನಾಳೆಗೆ ಅನ್ನಬಾರ್ದು, ಯಾಕಪ್ಪ ಇವರು ಮಕ್ಕಳಾಗಿ ಹುಟ್ಟಿದ್ವು ಅಂತಲೂ ಅನ್ನಬಾರ್ದು. ಅಂಥವು ಅನ್ನಲ್ಲ ಪಾಪ. ಆದರೆ ನಮ್ಮದೊಂದು ಆ ಥರ ಸ್ಟೇಡಿ ಇರ್ಬೇಕು. ಫಸ್ಟ್ ನಾವು ಕರೆಕ್ಟಾಗಿ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯನ ರೂಪಿಸ್ಕೊಡುವಂಥ ಶಕ್ತಿ ನಮ್ಮಲ್ಲಿ ಇದ್ದಾಗ ನಾವು ಮಕ್ಕಳಿಗೆ ನಾವು ಮುಂದೆ ಬೇಬಿ ಪ್ಲ್ಯಾನ್ ಮಾಡ್ಬೋದು ಗೈಸ್. ಇಷ್ಟ ಐತಿ, ಇದೊಂದು ಪ್ಲ್ಯಾನಿಂಗ್. ಅರೇಂಜ್ ಮ್ಯಾರೇಜ್ ಆಗಿತ್ತು ಯಾವಾಗೂ ಹಿಂಗೆ ಆಗ್ಬಿಡ್ತಿತ್ತು. ಇವ್ರಪ್ಪ ಅವ ಇಲ್ಲ ಅಂದ್ರೆ ನಮ್ಮಪ್ಪ ಯಾವಾಗಂದ್ರೆ ವೆರಿ ಸೂನ್ ಗೈಸ್. ಭಾಳ ಹತ್ತಿರದಲ್ಲೇ ಭಾಳ ಲೇಟೂ ಮಾಡಲ್ಲ. ನೆಕ್ಸ್ಟ್ ಕ್ವಶನ್, ನೀವು ಯಾಕೆ ಯಾರಿಗೂ ರಿಪ್ಲೈ ಮಾಡಲ್ಲ? ಆಲ್ಮೋಸ್ಟ್ ಎಲ್ಲರಿಗೂ ರಿಪ್ಲೈ ಮಾಡ್ತೀವಿ. ಬಟ್ ಏನಾಗುತ್ತಂದ್ರೆ ವಿಡಿಯೋ ಅವತ್ತು ಬಿಟ್ಟು ಮಾರನೇ ದಿನಕ್ಕೆ ಇಲ್ಲಿಕಂದ್ರೆ ಅವತ್ತು ಸಂಜೆನಾಗ ಎಲ್ಲ ಕಮೆಂಟ್ಸಿಗೂ ರಿಪ್ಲೈ ಮಾಡಿರ್ತೀನಿ. ಬಟ್ ಮಾರನೇ ದಿನ ಒಂದು ಯಾರು ವ್ಯೂ ಮಾಡಿರ್ತಾರಲ್ಲ ಆ ವಿಡಿಯೋನ, ಅವಾಗ ಕಮೆಂಟ್ ಹಾಕಿರ್ತಾರೆ. ಸೊ ಅವಾಗ ಅದನ್ನು ಫುಲ್ ಮತ್ತೆ ಇನ್ನೊಂದು ವಿಡಿಯೋ ಬಿಟ್ಟಿರ್ತೀನಿ, ಅದ್ರ ಹಿಂದೆ ಹೋಗಿ ನೋಡಿ ಕಮೆಂಟ್ ಮಾಡಿರಲ್ಲ. ಅದಕ್ಕೆ ನೀವು ಅಂದಿರ್ಬೋದು ಅನ್ಸುತ್ತೆ. ಒಬ್ಬೊಬ್ರು ಒಂದೊಂದು 15-20 ದಿನ ಆದಮೇಲೆ ವಿಡಿಯೋ ನೋಡಿನೂ ಅವಾಗ ಕಮೆಂಟ್ ಹಾಕ್ತಾರೆ. ಸೊ ಅವಾಗ ಅದನ್ನು ಹುಡುಕಾಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಅವತ್ತು ಏನಿರ್ತೈತಲ್ಲ ಅವಾಗ ನಾನು ಆಲ್ಮೋಸ್ಟ್ 90% ರಿಪ್ಲೈ ಮಾಡಿರೋರಿಗೆ ಗೊತ್ತೈತಿ. ನೀವು ಆಲ್ಮೋಸ್ಟ್ ರಿಪ್ಲೈ ಮಾಡೀನಿ ಅಂತ ನಿಮಗೂ ಗೊತ್ತೈತಿ.
ನಾನು ರಿಪ್ಲೈ ಮಾಡೀನಿ ಗೈಸ್, ರಿಪ್ಲೈ ಮಾಡಲ್ಲ ಅಂತ ಅನ್ಕೋಬೇಡ್ರಿ. ನೆಕ್ಸ್ಟ್ ಕ್ವಶನ್, ಹ್ಞೂ ನಿಮ್ಮದು ಊರು ಯಾವುದು? ಭಾಳ ಮಂದಿನೂ ಈ ಇನ್ಸ್ಟಾದಾಗ ರೀಲ್ಸ್ ಬಿಟ್ರು ಕೇಳ್ತೀರಿ, ಒಂದು ಯೂಟ್ಯೂಬ್ ಒಳಗೆ ಒಂದು ವ್ಲಾಗ್ ಆಗಲಿ ಒಂದು ಶಾರ್ಟ್ ಬಿಟ್ರು ಕೇಳ್ತೀರಿ ನಿಮ್ಮ ಊರು ಯಾವ್ದು ಅಂತೇಳಿ. ಸೊ ಇದು ಕ್ಲಾರಿಫಿಕೇಷನ್ ಕೊಡಮು. ನಮ್ಮೂರು ಬಿಜಾಪುರ ಡಿಸ್ಟಿಕ್, ಇವಾಗ ವಿಜಯಪುರ ಅಂತೀವಲ್ಲ, ವಿಜಯಪುರ ಡಿಸ್ಟಿಕ್ ಮುದ್ದೇಬಿಹಾಳ್. ಓಕೆ, ನಮ್ಮದು ಇಟಗಿ. ಇವ್ರದ್ದು ಇಟಗಿ. ಆದರೆ ಇವರು ಮುದ್ದೇಬಿಹಾಳ್ದಾಗ ಇದ್ರು, ಬಟ್ ಇವ್ರದ್ದು ಪ್ರಾಪರ್ ಇವ್ರದ್ದು ಅಪ್ಪನ ಊರು ಅಂತಂತಾರಲ್ಲ ಆ ಥರ, ಅವು ಇವ್ರದ್ದು ಇಟಗಿ. ನಮ್ಮದು ಹಂಗೆ ನೋಡಿದ್ರೆ ನಮ್ಮದು ತಂಗಡಿಗೆ. ಬಟ್ ನಾವು ಇರೋದು ಈಗ ಆಲ್ಮೋಸ್ಟ್ ನಾವೆಲ್ಲ ಮನೆ ಗಿನಿ ಎಲ್ಲ ಮಾಡ್ಕೊಂಡಿದ್ದು ಮುದ್ದೇಬಿಹಾಳ್ ಒಳಗೆ. ಬೆಂಗಳೂರಲ್ಲಿ ಎಲ್ಲಿ ಇರೋದು? ಬೆಂಗಳೂರಲ್ಲಿ ಎಲ್ಲಿ ಇರ್ತೀರಾ ಇದನ್ನು ಭಾಳ ಮಂದಿ ಕೇಳಿರಿ. ಬೆಂಗಳೂರೊಳಗೆ ನಾವು ವಿದ್ಯಾರಣ್ಯಪುರದಾಗ ಇರ್ತೀವಿ. ವಿದ್ಯಾರಣ್ಯಪುರ ತಿಂಡ್ಲು. ಓಕೆ, ತಿಂಡ್ಲು ಇಲ್ಲಿ ಬರ್ತಾ ನಮ್ಮ ಮನೆ. ಸೊ ಎಲ್ಲಿ ಆ ಕಡೆ ಯಲಹಂಕ ಪಲಂಕ ಭಾಳ ದೂರ ಹೋಗ್ಕೋಬೇಡ್ರಿ. ಬೆಂಗಳೂರು ವಿದ್ಯಾರಣ್ಯಪುರ ತಿಂಡ್ಲು. ಓಕೆ, ಇದಕ್ಕಿಂತ ಜಾಸ್ತಿ ನಾನು ಇಲ್ಲಿ ಅಡ್ರೆಸ್ ಜಾಸ್ತಿ ಗೊತ್ತಿಲ್ಲ, ಇಷ್ಟು ಗೊತ್ತು ನನಗೆ. ನಾನು ಎಲ್ಲಿ ಬಸ್ಸಿಗೆ ಸತ್ತಿದ್ದೆ ಏನಾರು ಗೊತ್ತಿದ್ದು ನಿಮ್ದು ಯಾವ ಏರಿಯಾ ಅಂದ್ರೆ ವಿದ್ಯಾರಣ್ಯಪುರ ತಿಂಡ್ಲು ಅಂತೀನಿ ಅಷ್ಟೇ. ಇಷ್ಟ ಹೇಳಿ ಗೊತ್ತಾಗುತ್ತೆ ಯಾರಿಗಾದ್ರು. ಸೊ ನಾವು ಇಲ್ಲಿ ಇರೋ ಏರಿಯಾ ಇದು. ನೆಕ್ಸ್ಟ್ ಕ್ವಶನ್ ಕೇಳಿ. ಈ ಕ್ವಶನ್ ಭಾರಿ ಐತಿ, ಕೇಳ. ನೀವು ಜಗಳನೇ ಮಾಡಲ್ವಾ? ಯಾರೋ ಒಬ್ರು ಕೇಳಿದ್ರು. ಇಲ್ಲ, ಒಂದು ವಿಡಿಯೋ ಮಾಡಿದ್ವಿ, ಅದು ಭಾಳ ಪ್ರೀತಿ ಅನ್ಯೂನ್ಯತೆ ಇರೋದು, ಗಂಡ ಹೆಂಡತಿ ಇಬ್ಬರು ಅನ್ಯೂನ್ಯತೆ ಇರೋದ್ರಿಂದ ಒಂದು ವಿಡಿಯೋ ಮಾಡಿದ್ವಿ. ಆಗ ನೀವು ಇಷ್ಟು ಚೆನ್ನಾಗಿ ವಿಡಿಯೋಸ್ ಮಾಡ್ತೀರಾ, ವಿಡಿಯೋದಲ್ಲೂ ಹಿಂಗೆ ಇರ್ತೀರಾ, ಅಲ್ಲಿ ರಿಯಲ್ ಲೈಫಲ್ಲೂ ಹಿಂಗೆ ಇರ್ತೀರಾ, ಇನ್ನು ನೀವು ಜಗಳನೇ ಮಾಡಲ್ವಾ ಅಂತ ಕೇಳಿದರು. ಹೇಳ್ತಾರೆ ಮೇಡಮ್ ಅವರು. ನಮ್ಮ ಅಷ್ಟು ಜಗಳ ಮಾಡೋರು ಈ ಜಗತ್ತಿನಾಗ ಯಾರಿಲ್ಲ ಅನ್ಸುತ್ತೆ ನನಗೆ. ಅಷ್ಟು ಎಷ್ಟು ಹಂಡದನಂದ್ರಿವ ಹೇಳಕ್ಕಾಗಲ್ಲ. ಕಂಡಪಟ್ಟಿ ಜಗಳ ಮಾಡ್ತಾನೆ, ಕಂಡಪಟ್ಟಿ ಜಗಳ ಅಂದ್ರೆ ಜಗಳ. ನಾನು ಜಗಳ ಇರ್ತಾವೆ. ಈ ಕಡೆ ಎಷ್ಟು ಟೈಟ್ ಇರ್ತೈತಿ, ಅಪೋಸಿಟ್ ಕ್ಯಾಂಡಿಡೇಟ್ ಎಷ್ಟು ಟೈಟ್ ಇರ್ತೈತಲ್ಲ, ನಾವು ಅಷ್ಟು ಟೈಟ್ ಆಗ್ಬೇಕಾಗುತ್ತೆ. ಈಗ ನಾನು ಸ್ಟಾರ್ಟ್ ಯಾರ ಮಾಡಲಿ, ನನಗೆ ಇಷ್ಟಿಷ್ಟಕ್ಕೆ ಸಿಟ್ಟು ಬರ್ತೈತಿ. ನನಗೆ ಒಂದು ಸೆನ್ಸಿಟಿವ್ ಪಾಯಿಂಟ್ಸ್ ಅಂತ ಇರ್ತವೆ. ಇಲ್ಲ ಯಾರಿಗೆಲ್ಲ ಗಂಡು ಮಕ್ಕಳಿಗೆ ಒಂದಿಷ್ಟು ಸೆನ್ಸಿಟಿವ್ ಪಾಯಿಂಟ್ಸ್ ಅಂತ ಇರ್ತಾವೆ. ಒಂದೊಂದು ಮ್ಯಾಟ್ರ್ ಒಳಗೆ ಸಡನ್ನಾಗಿ ತಲೆ ಸೈಕ ಆಗ್ಬಿಡ್ತೈತಿ. ಸೊ ಅದನ್ನು ಇವ್ರು ಹೆಣ್ಮಕ್ಳು ಮಾಡ್ತಾರೆ, ನಮ್ಗೆ ತಲೆ ಕೆಟ್ಟುಬಿಡುತ್ತೆ. ತಲೆ ಕೆಡೋಣ ಅವರು ಮುಂದೆ. ಇನ್ನೊಂದು ನಿಮ್ಗೆ ಗೊತ್ತಾಗೈತಿ, ಹೆಣ್ಮಕ್ಳು ಅಂತರೂ ಸಾರಿ ಕೇಳಿದವ್ರು ಜಾಯಮಾನ್ದಾಗ ಇಲ್ಲ. ಸಾರಿ ಆಯಿತು, ತಪ್ಪಾಯಿತು, ಇನ್ನೊಂದ್ಸಲ ಮಾಡಲ್ಲ. ಅವ್ರ ಜಾಯಮಾನ್ದಾಗ ಯಾರು ಹೆಣ್ಮಕ್ಳು ಹೇಳಂಗೆ ಇಲ್ಲ. ಸೊ ಅದು ಒಂದು ನನ್ನ ತಲೆ ಕೆಡುತ್ತೆ. ಇಷ್ಟು ಆಕೆ ತಪ್ಪು ಮಾಡಿದ್ರು ಕೂಡ ಆಕೆ ಹೊಳ್ಳಿ ನಾನೇ ಬಂದು ಮಾತಾಡಿಸ್ಬೇಕು ಅನ್ನೋ ಲೆಕ್ಕಕ್ಕೆ ಆಕೆ ಹಂಡು ಹಿಡ್ಕೊಂಡು ಕೊಡ್ತಾಳೆ. ಅದಕ್ಕೆ ನಾವು ಸ್ವಲ್ಪ ಟೈಟ್ ಹಾಕಿವಿ ಈ ಕಡೆಯಿಂದ. ನಾವೇನು ಅಷ್ಟು ಸರಳ ಇಲ್ಲ. ಹೆಣ್ಣಿನ ಕಡೆಯವರು ಹಂಗಲ್ಲ, ಅವರು ಗೊತ್ತೈತಿ ಹೆಂಗಿರ್ಬೇಕಂತೇಳಿ. ನಾವು ಗಂಡ್ಸ್ ಆದ್ಮೇಲೆ ಒಂದು ಸ್ವಲ್ಪ ಟೈಟ್ ಇರ್ಬೇಕಾಗತ್ತಾ. ಅದಿರಲಿ, ಅದು ಒಳ್ಳೇದು, ನಿನಗೆ ಒಳ್ಳೇದು, ನಿನ್ ಮುಂದೆ ಗೊತ್ತಾಗತ್ತೆ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್ ಇದು. ಲಾಸ್ಟಾ ಗೈಸ್? ಲಾಸ್ಟ್ ಕ್ವಶನ್ನು ಭಾರಿ ಇಂಪಾರ್ಟೆಂಟ. ಭಾಳ ಮಂದಿ ಒತ್ತಿ 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 ಕೇಳಿರೋದಕ್ಕಂತ ಕುತೂಹಲ. ನೀವು ಕುತೂಹಲ ಅದು ನಮ್ಗೆ ಈಡೇರ್ಸಕ್ಕೆ ಆಗಲಾರ್ದಿರ್ಬೋದು. ಅದು ಏನಂದ್ರೆ ಸುಲ್ತಾನ್ ಫ್ಯಾಮಿಲಿ ಪರಿಚಯ ಮಾಡಿಸ್ರಿ ಅಂತೇಳಿ ಎಷ್ಟು ದಿನದಲ್ಲೇ ಕೇಳಾಕತ್ತೀರಿ. ರಿಯಲ್ ಗೈಸ್ ನಮಗೂ ಭಾಳ ಹರ್ಟ್ ಆಗುತ್ತೆ. ನೀವು ಇಷ್ಟು ಕೇಳಿದ್ರು ನಮ್ಮ ಕೈಲಿ ಅದು ಆಗೋಕ್ಕಿಲ್ಲ ಅಂದಮೇಲೆ ಒಂದಿಷ್ಟು ಇದು ಅದಾವು, ರೆಸ್ಟ್ರಿಕ್ಷನ್ಸ್ ಅದಾವೆ. ಸೊ ಅದಕ್ಕಂತೇಳಿ, ಇಲ್ಲಾಂದರೆ ನೀವು ಕೇಳೋದು ದೊಡ್ಡ ನಾವು ಇಮಿಡಿಯೇಟಾಗಿ ಎಲ್ಲ ವ್ಲಾಗ್ಸ್ ಎಲ್ಲ ಮಾಡ್ಕೋತೀವಿ. ಎಲ್ಲ ನಮ್ಮ ಮನೆಯವ್ರು ಎಲ್ಲ ತೋರಿಸ್ದಂಗೆ ಇವ್ರ ಮನೆಯಾಗ ಅಷ್ಟು ತೋರ್ಸೋಕೆ ಇದು ಈಸಿ ಇಲ್ಲ. ಯಾಕಂದ್ರೆ ಈಗ ನಾವು ಫಸ್ಟ್ ನಾವು ಸಣ್ಣವರಿದ್ದಾಗಲಿಂದ ನಾವು ಸ್ವಲ್ಪ ವೀಡಿಯೋಸು, ನಮ್ಮ ತಮ್ಮ ನಾನು ಸ್ವಲ್ಪ ವೀಡಿಯೋಸು ಮಾಡ್ತಿದ್ವಿ. ಅವಾಗವಾಗ ನಮ್ಮ ಮಮ್ಮಿ ಕ್ಯಾಮ್ರಾ ಎಲ್ಲ ನೋಡಿ ಸ್ವಲ್ಪ ಏನೋ ತಕ್ಕ ಮಟ್ಟಿಗೆ ಸ್ವಲ್ಪ ರೂಢ ಐತಿ, ಓಕೆ ಅನ್ನೋದು. ಬಟ್ ಅವ್ರ ಮನ್ಯಾಗ ಸ್ವಲ್ಪ ಜಾಸ್ತಿ ಏನನ್ಬೋದು, ವಿಡಿಯೋ ಮುಂದೆ ಕ್ಯಾಮ್ರಾ ಹಿಡಿದ್ರೆ ಕ್ಯಾಮ್ರಾ ಮುಂದೆ ಬರೋಕೆ ಇಷ್ಟಪಡಲ್ಲ. ಜಸ್ಟ್ ಈಗಿನೂ ಫಸ್ಟ್ ಹಿಂಗೆ ಇಲ್ಲ, ಈಗಿನ ನೋಡಿದ್ರೆ ಗೊತ್ತಾಗ್ಬೋದು. ವಿಡಿಯೋ ಕ್ಯಾಮ್ರಾ ಹಿಂಗೆ ಹಿಡಿದು ಬಿಟ್ರಂದ್ರೂ ತಣ್ಣಗಾಗ್ಬಿಡ್ತಾನೆ. ಬರೀ ಫೋಟೋ ತೆಗಿತೀನಿ ಅಂತಂದ್ರೂ ಅದಕ್ಕೆ ಫೋಟೋಕ್ಕೂ ಪಾಪ ಅವ್ರದ್ದು ಅದು ನೇಚರ್ ಆ ಥರ ಅನ್ಬೋದು. ಸೊ ಅದಕ್ಕೆ ಅವ್ರಿಗೆ ಕ್ಯಾಮ್ರಾ ಹಿಡಿದು ಅವ್ರ ಬಗ್ಗೆ ಅವ್ರು ಹೇಳುವಷ್ಟು ಅವ್ರದ್ದು ಇದು ಕೆಪಾಸಿಟಿ ಇಲ್ಲ. ಸೊ ಮುಂದೆ ನೋಡು, ನೆಕ್ಸ್ಟ್ ಇನ್ನೊಂದು 2 ತಿಂಗಳಾದ್ಮೇಲೆ ದೀಪ ಹಾಡಿದ್ಲಂದ್ರೆ ನಾವು ಹೋದ್ವಿ ಅಂದ್ರೆ ಅವಾಗೇನೋ ಸ್ವಲ್ಪ
ಸ್ವಲ್ಪ ಸುನಿತಾ ಅವರಿಗೆ ಧೈರ್ಯ ತುಂಬಿ ಮಾತಾಡ್ರಿ ಸ್ವಲ್ಪ ಕ್ಯಾಮ್ರಾ ಮುಂದೆ ಅಂತ ಅಂದ್ಲಂದ್ರೆ ಸೊ ಅವಾಗ ಮಾತಾಡಿಸಿ ಅವ್ರ ಪರಿಚಯ ಮಾಡಿಸೋಣ. ಇಷ್ಟ ಭಾಳ ಮಂದಿ ಕೇಳಿದ್ರಿ ಸುನಿತಾ ಫ್ಯಾಮಿಲಿ ಪರಿಚಯ ಅಂತೇಳಿ. ಸೊ ಅದಕ್ಕಾಗಲಿಲ್ಲ ಗೈಸ್. ಮತ್ತೇನು ಹೇಳೋದೈತೇನ ಅದ್ರ ಬಗ್ಗೆ? ಇಲ್ಲ ಅಷ್ಟೇ, ಈ ಸಲ ಹೋದಾಗ ಮಾಡ್ಸೋಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ಮಾತಾಡ್ಸಿ ಗೈಸ್. ನೀವು ಬೇಕಂತ ನಾವು ಮಾಡಲ್ಲ ನಾವು. ಸೊ ಭಾಳ ಮಂದಿ ಕೇಳಿದ್ರಿ, ಅದು ನಮ್ಗೆ ಮನ್ಸಿಗೆ ಭಾಳ ಊರಿಗೆ ಹೋದಾಗ ಆಲ್ಮೋಸ್ಟ್ ಕಮೆಂಟ್ ಒಳಗೆ ಭಾಳ ಜನ ಕೇಳಿದ್ರಿ. ನನಗೂ ಗೈಸ್ ನಾನು ಏನಂದ್ರೆ ಮನ್ನಿ ಸಲ ಆಕಿ ಕರೆಯಕ್ಕೆ ಹೋದಾಗ 90% ಒಂದು ವ್ಲಾಗ್ ಇಲ್ಲಿಂದ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ ನಾನು. ಇನ್ನೇನು ಎಲ್ಲ ರೆಡಿ ವೆಲ್ಕಮ್ ಮಾಡೀನಿ, ಎಲ್ಲ ಮಾಡೀನಿ. ಹೋಗಿ ಇನ್ನು ಅವ್ರ ಮುಂದೆ ಕ್ಯಾಮ್ರಾ ಹಿಡಿಬೇಕಷ್ಟೇ. ಸೊ ಅಲ್ಲಿಗೆ ಬಂದು ನಿಂತು ಬಿಡ್ತು, ಕುತ್ತಿಗೆ ಬಂತದು. ಯಾಕಂದ್ರೆ ಇನ್ನೂರ್ಗೂ ಅದಾರೆ, ಎಷ್ಟೋ ಜನ ತಂದೆ ತಾಯಿ ನಿಮ್ಮ ಮನ್ಯಾಗೂ ಇರ್ತಾರೆ, ಹಳೆಯ ಮಂದಿ ಕ್ಯಾಮ್ರಾ ಹಿಡಿದ್ರೆ ಮಾತಾಡೋಕ್ಕೆ ಸ್ವಲ್ಪ ಸಂಕೋಚ ಪಟ್ಕೊತಾರೆ. ಸೊ ಅದಕ್ಕೆ ಆಗಿಲ್ಲ, ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀವಿ ಗೈಸ್. ಮತ್ತೇನಾರ ನೀವು ಇದಕ್ಕಿಂತ ಹೆಚ್ಚು ಮತ್ತೇನಾರ ನಿಮಗೆ ಇವು ಮೇಜರ್ ಕ್ವಶನ್ಸ್ ಇದ್ದವು ಕೇಳ್ಯಾರ ಇನ್ನೊಂದಿಷ್ಟು ಜನ, ಅದು ಇವು ಕ್ವಶನ್ ರಿಪೀಟ್ ಆಗಿದ್ದು ಮತ್ತು ಮೇಜರ್ ಕ್ವಶನ್ಸ್ ಇವೆಲ್ಲ ಮೇಜರಾಗಿ ಭಾಳ ಮಂದಿ ಕೇಳಿದ್ರಿ. ಸೊ ಅವ್ರಿಗೆ ಅಂತ ಮಾಡಿದ್ವಿ. ಇನ್ನೊಂದಿಷ್ಟು ಏನಾರು ನಿಮ್ಮ ಡೌಟ್ಸು ಇದ್ದು ಅಂದ್ರೆ ಕಮೆಂಟ್ ಮಾಡಿರಿ, ಖಂಡಿತವಾಗಿ ಡೌಟ್ಸ್ನ ಕ್ಲಿಯರ್ ಮಾಡೋಣ ಗೈಸ್. ಓಕೆ, ಇಷ್ಟಿತ್ತು ಗೈಸ್ ಇವತ್ತಿನ ಬ್ಲಾಗು. ಮತ್ತು ಇನ್ನೂ ಏನಾರ ನಮ್ಮ ಬಗ್ಗೆ ಡೌಟ್ಸ್ ಇದ್ರೆ ಕೇಳ್ರಿ, ಈ ಲಾಗ್ ಒಳಗೆ ಕೇಳಿದ್ರೆ ಇಲ್ಲೇ ಕಮೆಂಟ್ ಒಳಗೆ ರಿಪ್ಲೈ ಮಾಡ್ತೀವಿ. ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಕೇಳಿದ್ರೆ ಇನ್ನೊಂದು ಬ್ಲಾಗ್ ಮಾಡೋಣ ಅಂತ. ಓಕೆ ಗೈಸ್, ಇಷ್ಟಿತ್ತು ಇವತ್ತಿನ ಬ್ಲಾಗು. ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದೊಳಗೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ನಮಸ್ಕಾರ.